ನಮಸ್ಕಾರ ಬಂಧುಗಳೇ, ದೃಷ್ಟಿಕೋನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವೇನಾದರೂ ಇತ್ತೀಚೆಗೆ ನಿಮ್ಮ ಜಮೀನಿನಲ್ಲಿ ಸರ್ವೆ ಕಾರ್ಯ ಮಾಡಿಸಲು ಅರ್ಜಿ ಸಲ್ಲಿಸಿದ್ದರೆ ಆ ಕೆಲಸ ಪೂರ್ಣಗೊಳ್ಳಲು ವಿಳಂಬವಾಗುವ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಏನೆಂದು ತಿಳಿಯುವ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ಒಂದು ಕನಿಷ್ಠ ವೇತನ ಕೊಡಿ, ನಮಗೆ ಒಂದು ಸೇವಾ ಭದ್ರತೆ ಕೊಡಿ, ಪರವಾನಗಿ ಭೂಮಾಪಕರ ಜೀವನ ಕೊಡಿ. ನಮ್ಮದು ಅಂತೂ ಇವತ್ತು ಪರವಾನಗಿ ಭೂಮಾಪಕರ ಹೊಟ್ಟೆ ಬರಿದಾಗಿದೆ. ವೀಕ್ಷಕರೇ, ಈಗಾಗಲೇ ಹೇಳಿದಂತೆ ನಿಮ್ಮ ಜಮೀನಿನಲ್ಲಿ ಅಳತೆ ಮಾಡಿಸಲು ಅಥವಾ ಪೋಡಿ ಮಾಡಿಸಲು ಇಲ್ಲವೇ ಸ್ಕೆಚ್ ತಯಾರಿಸಲು ಮತ್ತು ಇನ್ನಿತರ ಸರ್ವೆ ಕಾರ್ಯ ನಡೆಸಲು ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ಆ ಕೆಲಸ ವಿಳಂಬವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಕಾರಣ, ಕರ್ನಾಟಕ ರಾಜ್ಯಾದ್ಯಂತ ಪರವಾನಗಿ ಪಡೆದ ಭೂಮಾಪಕರು ತಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ಇಲಾಖೆಯವರು ಅಥವಾ ಸರ್ಕಾರದವರು ಈಡೇರಿಸುವವರೆಗೂ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿವರೆಗೆ ಮುಷ್ಕರ ಮಾಡಲು ಆರಂಭಿಸಿದ್ದಾರೆ. ಭೂಮಾಪನ ಇಲಾಖೆಯ ಬಹುಪಾಲು ಸರ್ವೆ ಕೆಲಸವನ್ನ ಪರವಾನಗಿ ಪಡೆದ ಭೂಮಾಪಕರೇ ನಿರ್ವಹಿಸುತ್ತಿರುವುದರಿಂದ ಈ ಮುಷ್ಕರದ ಬಿಸಿ ಸಾರ್ವಜನಿಕರಿಗೂ ತಟ್ಟುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾದರೆ ಸ್ನೇಹಿತರೆ, ಈ ಪರವಾನಗಿ ಪಡೆದ ಭೂಮಾಪಕರ ಸಮಸ್ಯೆಗಳು ಏನೆಂದು ನೋಡೋಣ. ಪರವಾನಗಿ ಭೂಮಾಪಕರ ಸಮಸ್ಯೆಗಳೇ ಅವರ ಮುಷ್ಕರದ ಕಾರಣಗಳು ಹೌದು. ಅವುಗಳೆಂದರೆ, ಪರವಾನಗಿ ಭೂಮಾಪಕರು ಸುಮಾರು ವರ್ಷಗಳಿಂದ ಸಮರ್ಥವಾಗಿ ಕೆಲಸ ನಿರ್ವಹಿಸಿಕೊಂಡು ಬಂದಿದ್ದರೂ ಇವರಿಗೆ ಇಲಾಖೆಯ ವತಿಯಿಂದಾಗಲಿ ಅಥವಾ ಸರ್ಕಾರದಿಂದಾಗಲಿ ಯಾವುದೇ ಸವಲತ್ತುಗಳನ್ನು ನೀಡದಿರುವುದೆಂದು ಪರವಾನಗಿ ಭೂಮಾಪಕರು ತಿಳಿಸಿದ್ದಾರೆ. ಇಲಾಖೆ ತಮ್ಮನ್ನು ಅನೇಕ ಯೋಜನೆಗಳಲ್ಲಿ ಬಳಸಿಕೊಳ್ಳುತ್ತಿದೆ ಹಾಗೂ ಸಮಯಕ್ಕೆ ಸರಿಯಾಗಿ ಪ್ರಗತಿಯನ್ನು ನಿರೀಕ್ಷಿಸುತ್ತಿದೆ. ಆದರೆ ಸಮಯಕ್ಕೆ ಸರಿಯಾಗಿ ಹಣ ಪಾವತಿಸದಿರುವುದು ಪರವಾನಗಿ ಭೂಮಾಪಕರ ಕಷ್ಟಕ್ಕೆ ಕಾರಣವಾಗಿದೆ. ಇಲಾಖೆಯಿಂದ ಹಂಚಿಕೆಯಾದ ಪ್ರತಿ ಕಡತಕ್ಕೆ ಕೇವಲ 1200 ರೂಪಾಯಿಗಳನ್ನು ನೀಡುತ್ತದೆ. ಒಂದು ವೇಳೆ ಕಡತ ವಿಲೆಯಾದರೆ ಕೇವಲ 360 ರೂಪಾಯಿಗಳನ್ನು ನೀಡುತ್ತದೆ. ಇನ್ನು ತಕರಾರು ಪ್ರಕರಣಗಳಿಗೆ ಯಾವುದೇ ಹಣ ಪಾವತಿಸುತ್ತಿಲ್ಲವೆಂದು ಭೂಮಾಪಕರು ಮಾಹಿತಿ ಹಂಚಿಕೊಂಡಿದ್ದಾರೆ. ಇಂದಿನ ದಿನಗಳಲ್ಲಿ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದ್ದು ಈ ಮೊತ್ತದಿಂದ ಜೀವನ ಸಾಗಿಸುವುದಿರಲಿ, ಕೆಲವೊಮ್ಮೆ ಕಡತ ಪೂರ್ಣಗೊಳಿಸಲೇ ಹಣ ವ್ಯಯವಾಗುತ್ತಿದೆ ಎಂಬುದು ಇವರ ಪ್ರಮುಖ ಸಮಸ್ಯೆಯಾಗಿದೆ. ಕೆಲವೊಂದು ಅರ್ಜಿಗಳಲ್ಲಿ ಬಾಜುದಾರರು ಹೆಚ್ಚಾಗಿರುತ್ತಾರೆ. ಕೆಲವು ಅರ್ಜಿಗಳಲ್ಲಿ ವಿಭಾಗದಾರರು ಅಥವಾ ಖಾತೆದಾರರು ಹೆಚ್ಚಾಗಿರುತ್ತಾರೆ. ಅವರಿಗೆಲ್ಲ ರಿಜಿಸ್ಟ್ರಾರ್ ಪೋಸ್ಟ್ ಮೂಲಕ ನೋಟಿಸ್ ಜಾರಿ ಮಾಡುವುದಕ್ಕೆ ಇಲಾಖೆಯಿಂದ ನೀಡುವ ಸಹಾಯಧನವಾದ 1200 ರೂಪಾಯಿಗಳಲ್ಲಿ ಬಹುಪಾಲು ವ್ಯಯವಾಗುತ್ತದೆ. ಒಂದು ವೇಳೆ ಅರ್ಜಿ ವಿಲೆಯಾದರೆ ನೋಟಿಸ್ ಜಾರಿ ಮಾಡಿದ ದುಡ್ಡು ಕೂಡ ಪರವಾನಗಿ ಭೂಮಾಪಕರ ಕೈಯಿಂದ ಹಾಕಬೇಕಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ. ಇನ್ನು ಹದ್ದುಬಸ್ತು ಅಳತೆಗೆ ಹೋದಾಗ ರೈತರು ಚೈನ್ ಹಿಡಿಯಲು ಬಾಂಧು ಜವಾನರನ್ನು ಕರೆದುಕೊಂಡು ಬರಲು ತಿಳಿಸುತ್ತಾರೆ. ಸರ್ಕಾರದ ವತಿಯಿಂದ ತಮಗೆ ಯಾವುದೇ ಸಹಾಯಕರನ್ನು ನೀಡಿಲ್ಲವೆಂದು ತಿಳಿಸಿದರೂ ಕೆಲವು ರೈತರು ಸಹಾಯಕರನ್ನು ಕರೆತಂದೇ ಅಳತೆ ಮಾಡಬೇಕೆಂದು ಹೇಳಿ ಅರ್ಜಿಯನ್ನು ವಿಳೆಪಡಿಸಲು ಬಿಡದೆ ಅಳತೆಗೂ ಸಹಕರಿಸದೆ ಹಠ ಹಿಡಿಯುತ್ತಾರೆ. ಅಂತಹ ಸಂದರ್ಭದಲ್ಲಿ ಭೂಮಾಪಕರೇ ಸ್ವಂತ ವೆಚ್ಚದಲ್ಲಿಯೇ ಸಹಾಯಕರನ್ನು ಕರೆದುಕೊಂಡು ಅಳತೆಗೆ ಹೋಗಬೇಕಾಗಿರುತ್ತದೆ. ಹೀಗಾದರೂ ಅಳತೆ ಮಾಡಿಯೂ ರೈತರು ಒಪ್ಪದೆ ಅರ್ಜಿಯನ್ನು ವಿಲೆಪಡಿಸಲು ತಿಳಿಸಿದಾಗ ಸಹಾಯಕನಿಗೆ ನೀಡುವ ಮೊತ್ತ, ನೋಟಿಸ್ ಜಾರಿ ಮಾಡಿದ್ದರ ಮೊತ್ತ ಎಲ್ಲವೂ ತಮ್ಮ ಮೈ ಮೇಲೆ ಬರುತ್ತದೆ. ಹೀಗಿರುವಾಗ ಪರವಾನಗಿ ಭೂಮಾಪಕರು ಹೇಗೆ ಜೀವನ ನಡೆಸಬೇಕೆಂದು ತಮ್ಮ ಅಳಲನ್ನು ತೋಡಿಕೊಂಡಿರುತ್ತಾರೆ. ಇದೆಲ್ಲದರ ನಡುವೆಯೂ ಭೂಮಾಪಕರು ಅಡವಿಗಳಲ್ಲಿ ಕೆಲಸ ನಿರ್ವಹಿಸುವ ವೇಳೆ ಮಳೆ, ಬಿಸಿಲು, ಗಾಳಿ, ವಿಷಜಂತುಗಳು, ಕಲ್ಲು, ಮುಳ್ಳು, ಗುಡ್ಡ, ಹಳ್ಳ ಎನ್ನದೆ ಅಳತೆ ಮಾಡಬೇಕಿರುತ್ತದೆ. ಇಂತಹ ಸಂದರ್ಭದಲ್ಲಿ ಪ್ರಾಣಾಪಾಯ ಆಗುವ ಸಂಭವ ಹೆಚ್ಚಾಗಿರುತ್ತದೆ. ಆದರೂ ಸರ್ಕಾರ ಇವರಿಗೆ ಯಾವುದೇ ಜೀವ ವಿಮೆ, ಅಪಘಾತ ವಿಮೆ ನೀಡಿರುವುದಿಲ್ಲ. ಸರ್ಕಾರಕ್ಕಾಗಲಿ ಇಲಾಖೆಗಾಗಲಿ ಇವರ ಬಗ್ಗೆ ಕಾಳಜಿ ಇರದಿರುವುದಕ್ಕೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಮೊದಮೊದಲು ಕೇವಲ 11E ನಕ್ಷೆ ತಯಾರಿಸಲು, ಪೋಡಿ ಮಾಡಲು ಪರವಾನಗಿ ಭೂಮಾಪಕರನ್ನ ನೇಮಿಸಿಕೊಂಡು ನಂತರದ ದಿನಗಳಲ್ಲಿ ಹದ್ದುಬಸ್ತು, ಕೋರ್ಟ್ ಆದೇಶ, ಈ ಸ್ವತ್ತು, ದರಾಖಾಸ್ತು ಪೋಡಿ, ಭೂಸ್ವಾಧೀನಕ್ಕೆ ಸಂಬಂಧಿಸಿದ ನಕ್ಷೆ ತಯಾರಿಸಲು ಹಾಗೂ ಇನ್ನಿತರ ಕಾರ್ಯಗಳಿಗೆ ನಿಯೋಜಿಸಿಕೊಳ್ಳಲಾಗುತ್ತಿದೆ. ಭೂಮಾಪನ ಇಲಾಖೆಯ ನಿಯಮಗಳಿಗೆ ತಿದ್ದುಪಡಿ ತಂದು ಎಲ್ಲ ಕೆಲಸಗಳನ್ನು ಇವರಿಗೆ ನೀಡುತ್ತಿದ್ದಾರೆ. ಆದರೆ ತಮ್ಮನ್ನು ಖಾಯಂ ಮಾಡಿಕೊಳ್ಳಲು ಬೇಡಿಕೆ ಇಟ್ಟಾಗ ಮಾತ್ರ ಇದಕ್ಕೆ ನಿಯಮಗಳು ಒಪ್ಪುವುದಿಲ್ಲವೆಂದು ತಿಳಿಸಿರುತ್ತಾರೆ. ಕೆಲಸಕ್ಕೆ ನಿಯೋಜಿಸಲು ತಿದ್ದುಪಡಿ ತರುತ್ತಾರೆ, ಆದರೆ ಕಾಯಂ ಮಾಡಿಕೊಳ್ಳಲು ತಿದ್ದುಪಡಿ ಮಾಡುತ್ತಿಲ್ಲ ಎಂಬುದು ಪರವಾನಗಿ ಭೂಮಾಪಕರ ನೋವಿಗೆ ಕಾರಣವಾಗಿದೆ.
ಸರ್ಕಾರಿ ಭೂಮಾಪಕರು ಮಾಡುವ ಕಾರ್ಯವನ್ನು ತಾವೂ ಮಾಡುತ್ತಿದ್ದು ಅವರಿಗೆ 50,000 to 60,000 ಸಂಬಳವಿದ್ದು ಪರವಾನಗಿ ಭೂಮಾಪಕರು ಮಾತ್ರ ಅತಿ ಕಡಿಮೆ ವೇತನ ಪಡೆದು ಕೆಲಸ ಮಾಡಬೇಕಾಗಿದೆ. ಆದ್ದರಿಂದ ಈ ತಾರತಮ್ಯ ನೀತಿಯು ಮುಷ್ಕರದ ಪ್ರಮುಖ ಕಾರಣವಾಗಿದೆ. ಈ ಪರವಾನಗಿ ಭೂಮಾಪಕರು ತಾವು ಹುದ್ದೆಗೆ ಆಯ್ಕೆಯಾದಾಗ ನಿಗದಿಪಡಿಸಿದ ಕಾರ್ಯಕ್ಷೇತ್ರವನ್ನು ಬಿಟ್ಟು ಬೇರೆ ವರ್ಗಾವಣೆ ಮಾಡಲು ಕೇಳಿದರೆ ಇದಕ್ಕೆ ಇಲಾಖೆಯಲ್ಲಿ ಅವಕಾಶವಿರುವುದಿಲ್ಲ ಎಂಬ ಉತ್ತರ ಬರುತ್ತದೆ. ಆದರೆ ಕೆಲಸದೊತ್ತಡ ಕಾರಣವಿದ್ದಾಗ ಪರವಾನಗಿ ಭೂಮಾಪಕರನ್ನ ಬೇರೆ ಬೇರೆ ತಾಲೂಕುಗಳಿಗೆ ಡೆಪ್ಯುಟೇಷನ್ ಹಾಕುತ್ತಾರೆ. ತಾವು ವರ್ಗಾವಣೆ ಕೇಳಿದಾಗ ನಿಯಮಗಳನ್ನು ತೋರಿಸುತ್ತಾರೆ. ಆದರೆ ಕಚೇರಿಯಿಂದ ಡೆಪ್ಯುಟೇಷನ್ ಹಾಕಿದಾಗ ಕೆಲಸ ಮಾಡಲೇಬೇಕಾಗಿರುತ್ತದೆ ಎಂಬುದು ಪರವಾನಗಿ ಭೂಮಾಪಕರು ತಿಳಿಸಿರುತ್ತಾರೆ. ಅನೇಕ ಯೋಜನೆಗಳಿಗೆ ಪರವಾನಗಿ ಭೂಮಾಪಕರನ್ನ ನೇಮಿಸಿಕೊಂಡಿದ್ದು ಎಷ್ಟೋ ಕೆಲಸಗಳನ್ನು ಮಾಡಿದ ಸಂಭಾವನೆ ಇನ್ನೂ ಬಂದಿರುವುದಿಲ್ಲವೆಂಬುದು ಪರವಾನಗಿ ಭೂಮಾಪಕರ ಅಳಲಾಗಿದೆ. ಇದೆಲ್ಲದರ ನಡುವೆ ಅಳತೆ ಕಾರ್ಯಕ್ಕೆ ಹೋದಾಗ ಭೂಮಾಪಕರ ಮೇಲೆ ಅನೇಕ ಬಾರಿ ಹಲ್ಲೆಗಳಾಗಿವೆ, ಜೀವ ಬೆದರಿಕೆಗಳೂ ಬಂದಿರುತ್ತವೆ. ಆದ್ದರಿಂದ ತಮಗೆ ಜೀವ ಭದ್ರತೆ ಇಲ್ಲವೆಂಬುದು ಪರವಾನಗಿ ಭೂಮಾಪಕರ ನೋವು. ಈ ಎಲ್ಲ ಸಮಸ್ಯೆಗಳು ಇರುವುದರಿಂದ ಭೂಮಾಪಕರು ತಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಲು ಭೂಮಾಪನ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಹಾಗೂ ಅನೇಕ ಶಾಸಕರು, ಸಚಿವರು ಮತ್ತು ಮಾನ್ಯ ಮಂತ್ರಿಗಳಿಗೂ ಕೂಡ ಮನವಿ ಪತ್ರ ನೀಡುತ್ತಾ ಬಂದಿರುತ್ತಾರೆ. ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಪರವಾನಗಿ ಭೂಮಾಪಕರನ್ನ ಕಾಯಂಗೊಳಿಸಲು ತಮ್ಮ ಸರ್ಕಾರ ಗಂಭೀರ ಚಿಂತನೆ ನಡೆಸುವುದಾಗಿ ಖುದ್ದು ಮುಖ್ಯಮಂತ್ರಿಗಳೇ ತಿಳಿಸಿರುತ್ತಾರೆ. ಅವ್ರಿಗೇನು ಕನ್ನಡದಲ್ಲಿ ಪರವಾನಗಿ ಭೂಮಾಪಕರು ಅವರನ್ನು ಮಾಡ್ಕೊಂಡಿದೀವಿ. ಅವ್ರು ಈಗ ಒಂದು ಮನವಿ ಕೊಟ್ಟರು, ಏನಪ್ಪಾ ಅಂತಂದ್ರೆ ನಮ್ಮನ್ನೆಲ್ಲ ಪರ್ಮನೆಂಟ್ ಮಾಡ್ಬಿಡಿ ಸರ್. ಇಲ್ಲ, ಈಗ ಗೊತ್ತಾಯ್ತು. ಇಷ್ಟೊಂದು ಸಿಳ್ಳೆಗಳು ನಿಮ್ಮ ಈ ಉದ್ಗಾರಗಳು ನೋಡಿದ್ರೆ ಪರ್ಮನೆಂಟ್ ಮಾಡಬೇಕು ಅಂತಕ್ಕಂಥದ್ದು ಆಯ್ತು ಬಿಡಿ, ಆಯ್ತು. ನಮ್ಮ ಸರ್ಕಾರ ಈ ಯಾರ್ಯಾರು ಲೈಸೆನ್ಸ್ಡ್ ಸರ್ವೇಯರ್ಸ್ಗಳಿದ್ದಾರೆ ಅವರನ್ನ ಪರ್ಮನೆಂಟ್ ಮಾಡಲಿಕ್ಕೆ ಏನಪ್ಪ ಷಡಕ್ಷರಿ ಗಂಭೀರವಾಗಿ ಚಿಂತನೆ ಮಾಡ್ತೇವೆ. ಅದನ್ನು ಮಾಡೋಣ. ಆಮೇಲೆ ಸರ್ವೆ ಸೆಟಲ್ಮೆಂಟ್ನವರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿನೂ ಕೂಡ ಪರಿಶೀಲನೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ 36 ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಅನೇಕ ವರ್ಷಗಳಿಂದ ಮನವಿ ಪತ್ರ ನೀಡುತ್ತಾ ಹೋರಾಟ ಮಾಡುತ್ತಾ ಬಂದಿದ್ದರೂ ತಮ್ಮ ಯಾವುದೇ ಬೇಡಿಕೆಯೂ ಈಡೇರಿರುವುದಿಲ್ಲವೆಂದು ಪರವಾನಗಿ ಭೂಮಾಪಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಪರವಾನಗಿ ಭೂಮಾಪಕರ ಬೇಡಿಕೆಗಳೇನೆಂಬುದನ್ನು ನೋಡೋಣ. ಸರ್ಕಾರಿ ಭೂಮಾಪಕರಂತೆ ತಾವು ಕೂಡ ಸರ್ವೆ ಕಾರ್ಯಗಳನ್ನೆಲ್ಲ ನಿರ್ವಹಿಸುತ್ತಿದ್ದು ತಮಗೂ ಕೂಡ ಸರ್ಕಾರಿ ಭೂಮಾಪಕರನ್ನಾಗಿ ನೇಮಕಾತಿ ಮಾಡಿಕೊಳ್ಳುವುದು ಅಥವಾ ಇದು ತಡವಾದರೆ ಸಮಾನ ವೇತನವನ್ನಾದರೂ ನೀಡಿ ಎಂಬುದು ಪರವಾನಗಿ ಭೂಮಾಪಕರ ಪ್ರಮುಖ ಬೇಡಿಕೆಯಾಗಿದೆ. ಒಂದು ಬಾರಿ ವಿಶೇಷ ನೇಮಕಾತಿಯಲ್ಲಿ ತಮ್ಮನ್ನು ನೇಮಕಾತಿ ಮಾಡಿಕೊಂಡು ಪರವಾನಗಿ ಭೂಮಾಪಕ ಎಂಬ ಹಣೆಪಟ್ಟಿಯಿಂದ ಮುಕ್ತಿ ನೀಡಿ ಸರ್ಕಾರಿ ಭೂಮಾಪಕರನ್ನಾಗಿ ನೇಮಿಸಿಕೊಳ್ಳಬೇಕೆಂಬುದು ಇವರ ಬೇಡಿಕೆಯಾಗಿದೆ. ಹಾಗೂ ತಾವು ಕೂಡ ಸರ್ಕಾರಿ ಭೂಮಾಪಕರಂತೆಯೇ ಕೆಲಸ ಮಾಡುತ್ತಿರುವುದರಿಂದ ತಮಗೂ ಕೂಡ ಸಹಾಯಕರನ್ನು ನೀಡಬೇಕೆಂಬುದು ಇವರ ಬೇಡಿಕೆಯಾಗಿದೆ. ಜೀವ ವಿಮೆ, ಆರೋಗ್ಯ ವಿಮೆ, ವೇತನ ಭದ್ರತೆ, ಸೇವಾ ಭದ್ರತೆಯನ್ನು ಸರ್ಕಾರ ಇವರಿಗೆ ನೀಡಬೇಕೆಂಬುದು ಕೂಡ ಇವರ ಬೇಡಿಕೆಯ ಪಟ್ಟಿಯಲ್ಲಿದೆ. ಇಲಾಖೆ, ಸರ್ಕಾರ ಹಾಗೂ ಪರವಾನಗಿ ಭೂಮಾಪಕರ ಈ ಹಗ್ಗ ಜಗ್ಗಾಟದಲ್ಲಿ ಏನಾಗುತ್ತಿದೆಯೋ ಕಾದು ನೋಡಬೇಕಾಗಿದೆ. ಆದರೆ ಈ ಮುಷ್ಕರದ ಕಾವು ಸಾರ್ವಜನಿಕರಿಗೂ ತಟ್ಟುವ ಮೊದಲೇ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ, ಮುಖ್ಯವಾಗಿ ರೈತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ನಮ್ಮ ಚಾನೆಲ್ಗೆ ಪ್ರೋತ್ಸಾಹ ನೀಡುವ ಆಸೆ ನಿಮ್ಮಲ್ಲಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ QR ಕೋಡ್ಗೆ ನಿಮಗೆ ಅನಿಸಿದ್ದಷ್ಟು ಪೇ ಮಾಡಿ ಇದೇ ತರಹ ಇನ್ನೂ ಉಪಯುಕ್ತ ಮಾಹಿತಿಗಳನ್ನು ನಿರೀಕ್ಷಿಸಿ. ಧನ್ಯವಾದಗಳು.